ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಿಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಅಭ್ರಂ ಭಂಗರಹಿತಂ ಅದುಡಂ ವಿಮಲಂ ಸದಾ ಆನಂದತೀರ್ಥಮತಲಂ ಭಜೆ ತಾಪತ್ರಯಾಪಹಂ. ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತಃ ರಾಘವೇಂದ್ರಂ ತಮಾಶ್ರಯೇ. ಬ್ರಹ್ಮಚರ್ಯ ಹರಿಪ್ರೀತಿ ಸುವಿದ್ಯಾ ವಾದಶಾಲಿನಃ ಇಷ್ಟದಾಂ ಕಷ್ಟಹರ್ತೃನ್ನಃ ವಿದ್ಯಾಮಾನ್ಯ ಮುನೀನ್ ನಮಃ. ಶ್ರೀ ಗುರುಭ್ಯೋ ನಮಃ. ರಾಯರ ಈ ಪಟ್ಟಾಭಿಷೇಕದ ಈ ಸಮಯದಲ್ಲಿ ರಾಯರ ಅನುಗ್ರಹಕ್ಕೆ ನಾವು ಪಾತ್ರರಾಗಿದ್ದೇವೆ. ಈ ಸಪ್ತಾಹದ ಈ ಕಾಲದಲ್ಲಿ ನಾವು ಮಹಾಭಾರತದ ಕೆಲವು ಚಿಂತನೆ ನಾವು ಮಾಡುತ್ತಿದ್ದೆವು. ಹಿಂದೆ ನಾವು ಒಂದು ರೀತಿಯಲ್ಲಿ ಮಹಾಭಾರತದಲ್ಲಿ ಪ್ರಾರಂಭದಲ್ಲೇ ಬರುವಂತಹ ಕೆಲವೊಂದು ಉಪಾಖ್ಯಾನಗಳು ಬರುವಂಥದ್ದು, ಅದರಲ್ಲಿ ಜರತ್ಕಾರುವಿನ ಉಪಾಖ್ಯಾನ ನೋಡಿ ಆಯಿತು. ಅವನ ಮಗನೇ ಆಸ್ತಿಕ, ಅವನೇ ಜನಮೇಜಯನ ಯಾಗದಲ್ಲಿ ಬಂದು ಸರ್ಪಗಳಿಗೆ ರಕ್ಷಣೆ ಕೊಡುವಂತಹ ಒಬ್ಬ ಧೀರ ಆ ಮುನಿಪುತ್ರನಾಗಿದ್ದಾನೆ. ಅವನ ಚರಿತ್ರೆಯನ್ನು ಮುಂದುವರಿಸಿ ಹೇಳಬೇಕಾದರೆ ಹಿಂದೆ ಅವನು ಹುಟ್ಟಿದ್ದಾನೆ. ಅಂದರೆ ವಾಸುಕಿಯ ಸರ್ಪಗಳ ರಾಜನಾದಂತಹ ವಾಸುಕಿಯ ಒಂದು ಉದ್ದೇಶ ಈಡೇರಿದೆ. ಏನೆಂದರೆ ತಮಗೆ ರಕ್ಷಣೆ ಕೊಡುವಂತಹ ರಕ್ಷಕ ಬಂದಾಯಿತು. ಇನ್ನು ಸರ್ಪಯಾಗದ ಪ್ರಸಂಗ ಅಲ್ಲಿ ಏನಾಯಿತು ನೋಡಬೇಕಾದರೆ, ಜನಮೇಜಯ ತಾನು ತನ್ನ ತಂದೆಯ ಸಾವಿಗೆ ಕಾರಣವಾದಂಥ ತಕ್ಷಕನನ್ನು ಕೊಲ್ಲಬೇಕು ಎಂಬುದಾಗಿ, ಅಂದರೆ ಶಮೀಕ ಋಷಿಗಳ ಮಗನಾದಂತಹ ಶೃಂಗಿಯ ಶಾಪದಿಂದಾಗಿ ಪರೀಕ್ಷಿತ ತಾನು ಸಾಯುತ್ತಾನೆ. ಸರ್ಪದಿಂದ ಕಚ್ಚಿಸಿಕೊಂಡು ಸಾಯುತ್ತಾನೆ. ಆದರೂ ಕೂಡ ಅವನ ಸೌಭಾಗ್ಯ ಎಷ್ಟು ನೋಡಬೇಕಾದರೆ ನೋಡಿ, ಭಗವಂತನ ಸಂಕಲ್ಪ ಪ್ರತಿಯೊಂದೂ ಕೂಡ ಅಪೂರ್ವವಾದದ್ದೇ. ಒಂದು ಕಾರ್ಯ ಮಾಡಬೇಕಾದರೆ ಅದರಲ್ಲಿ ಇನ್ನೊಂದು ಏನಾದರೂ ಒಂದು ವಿಶೇಷತೆಯಲ್ಲಿ ಇಟ್ಟಿರುತ್ತಾನೆ. ಪರೀಕ್ಷಿತನ ನಾಶ ಆಗಬೇಕು, ಅವನು ಸಾಯಬೇಕು. ಆದರೆ ಭಗವಂತನ ಒಂದು ಅನುಗ್ರಹ ಎಷ್ಟು ನೋಡಬೇಕಾದರೆ ಆ ಪರೀಕ್ಷಿತನಿಗೆ ಸಾಯುವ ಪ್ರಸಂಗದಲ್ಲೂ ಕೂಡ ಇಡೀ ಲೋಕಕ್ಕೆಂದು ಉತ್ತಮವಾದಂತಹ ಯಾವತ್ತೂ ಕೂಡ ಅವನನ್ನು ಮರೆಯಲಿಕ್ಕೆ ಆಗದ ರೀತಿಯಲ್ಲಿ ಅವನ ಒಂದು ಕೊಡುಗೆಯನ್ನು ಭಗವಂತ ಅವನ ಕೈಯಲ್ಲಿ ಕೊಡಿಸುತ್ತಾನೆ. ಅದೇನೆಂದರೆ, ನಮ್ಮ ಇಡೀ ಜೀವನವನ್ನು ಉದ್ಧಾರ ಮಾಡುವಂತಹ ಭಾಗವತ ಎಂಬಂತಹ ಒಂದು ಗ್ರಂಥ ಅವನ ಮೂಲಕವಾಗಿ ಇಡೀ ಜಗತ್ತಿಗೆ ಬರ್ತದೆ. 7 ದಿನ ಕಾಲಾವಕಾಶದಲ್ಲಿ ಪೂರ್ಣವಾಗಿ ಆ ಭಾಗವತನ ತಾನು ಶುಕಾಚಾರ್ಯ ಮೂಲಕ ತಿಳಿದುಕೊಂಡು ಒಂದು ಜಗತ್ತಿನಲ್ಲಿ ಯಾವತ್ತೂ ಕೂಡ ಮರೆಯದ ರೀತಿಯಲ್ಲಿ ಅವನು ಪ್ರಸಿದ್ಧಿಯನ್ನು ಹೊಂದುತ್ತಾನೆ. ಆದರೆ ಅವನ ಮಗ ಜನಮೇಜಯ, ಅವನಿಗೆ ಮಾತ್ರ ತುಂಬ ಕೋಪ ಉಂಟು ಸರ್ಪಗಳ ಮೇಲೆ. ಯಾಕೆಂದರೆ ಸರ್ಪ ತನ್ನ ತಂದೆಯನ್ನು ಸಾಯಿಸುತ್ತೆ ಎಂಬುದಾಗಿ. ಆದರೆ ಅದು ಭಗವಂತ ಸಂಕಲ್ಪ ಅಂತ ಗೊತ್ತುಂಟು. ಆದರೂ ಕೂಡ ಮಾನವ ಜೀವ, ಅದರಿಂದಾಗಿ ಅವನಿಗೆ ಸ್ವಲ್ಪ ಕೋಪಗೊಂಡು ಸರ್ಪ ಕುಲವನ್ನೇ ಸಂಹಾರ ಮಾಡೋಕೆಂಬ ತೀರ್ಮಾನ ಮಾಡಿ ಸರ್ಪಯಾಗವನ್ನು ಪ್ರಾರಂಭ ಮಾಡುತ್ತಾನೆ. ಅದರಲ್ಲಿ ಯಾಗ ಪ್ರಾರಂಭವಾಯಿತು. ರಾಜನ ಅಂದರೆ ಜನಮೇಜಯನ ಅಭಿಪ್ರಾಯ ಅವನ ಉದ್ದೇಶ ರೀತಿಯಲ್ಲೇ ಸರ್ಪಗಳ ಆವಾಹನೆ ಆಗ್ತಾ ಉಂಟು. ಪ್ರತಿಯೊಂದು ಸರ್ಪವೂ ಕೂಡ ಆ ಯಾಗದಲ್ಲಿ ಬೀಳ್ತಾ ಉಂಟು. ಈ ಸಮಯದಲ್ಲಿ ತಕ್ಷಕ ಮಾತ್ರ ಸ್ವಲ್ಪ ತನ್ನ ತಲೆಯನ್ನು ಅಂದರೆ ಬುದ್ಧನ ಯೋಚಿಸಿ ಅವನು ಇಂದ್ರನ ರಕ್ಷಣೆ ಪಡೆಯುತ್ತಾನೆ. ಇಂದ್ರನ ಜೊತೆಯಲ್ಲೇ ತಾನು ಅಮರಾವತಿಯಲ್ಲಿ ದೇವಲೋಕದಲ್ಲಿ ಇರುತ್ತಾನೆ. ಈ ಋತುಗಳು ತಾವು ಎಷ್ಟು ಕರೆದರೂ ಕೂಡ ತಕ್ಷಕ ಎಲ್ಲಿದ್ದ ಅಂತ ಗೊತ್ತಾಗ್ತಿಲ್ಲ. ಬೇರೆ ಎಲ್ಲ ಸ್ವಲ್ಪ ಬರ್ತಾ ಉಂಟು, ತಕ್ಷಕ ಮಾತ್ರ ಬರ್ತಾ ಇಲ್ಲ. ಈ ಸಮಯದಲ್ಲಿ ಕೊನೆಗೆ ಯೋಚಿಸಿ ನೋಡಿದಾಗ ಆ ಋತುಗಳಿಗೆ ಗೊತ್ತಾಗ್ತದೆ. ಆವಾಗ ಅವರು ಯೋಚನೆ ಮಾಡಿ ರಾಜನೇ ಹೇಳುತ್ತಾರೆ, ಏನೆಂದರೆ, ನೋಡು, ನಾವು ಮುಖ್ಯವಾಗಿ ಉದ್ದೇಶ ಇಟ್ಕೊಂಡದ್ದು ಸರ್ಪಗಳ ನಾಶ ಆಗಬೇಕೆಂಬುದಾಗಿ. ಅದರ ಪ್ರಧಾನ ತಕ್ಷಕ, ಅಂದರೆ ನಿನ್ನ ತಂದೆಯ ಮರಣಕ್ಕೆ ಕಾರಣ ಆದಂತಹ ತಕ್ಷಕ. ಆದರೆ ಅವನು ಮಾತ್ರ ಬರ್ತಾ ಇಲ್ಲ. ಅವನು ಇಂದ್ರನ ರಕ್ಷಣೆ ಪಡೆದುಕೊಂಡು ದೇವಲೋಕದಲ್ಲಿದ್ದಾನೆ ಅಂತ ಕೇಳಿದಾಗ ಆವಾಗ ಆ ಜನಮೇಜಯ ಹೇಳುತ್ತಾನೆ, ಹಾಗಾದರೆ ಇಂದ್ರನ ಜೊತೆಗೆ ಅವನನ್ನು ಕೇಳಿದಾಗ ಕೊನೆಗೆ ಇಂದ್ರನನ್ನು ಕರೆಯುತ್ತಾರೆ ಆ ಋತ್ವಿಗಳು. ನೋಡಿ, ಆ ಋತ್ವಿಗಳ ತಪಸ್ಸು ನೋಡಬೇಕಾದರೆ ಕರೆದಾಗ ಆ ಇಂದ್ರನೇ ಬಂದುಬಿಡುತ್ತಾನೆ, ಆದರೆ ತಕ್ಷಕ ಬರುವುದಿಲ್ಲ. ಸರಿ, ಈ ವಿಚಾರ ಹೇಳುತ್ತಾರೆ. ಕೊನೆಗೆ ಆ ಜನಮೇಜಯ ಹೇಳುತ್ತಾನೆ, ಸಾಕಾಗೋದಿಲ್ಲ, ಇಂದ್ರ ಬಂದು ಸಾಕಾಗೋದಿಲ್ಲ, ನಮಗೆ ತಕ್ಷಕ ಬೇಕೆಂದು ಹೇಳಿದಾಗ ಕೊನೆಗೆ ಇಬ್ಬರನ್ನ ಜೊತೆಗೆ ಕೂಡ ಸೇಂದ್ರಾಯ ತಕ್ಷಕಾಯ ಸ್ವಾಹ ಎಂಬುದಾಗಿ ಆ ಋತುಗಳಿಗೆ ಹೇಳಬೇಕಾದರೆ ತಕ್ಷಣದಲ್ಲಿ ಆ ಇಂದ್ರ
ತಕ್ಷಕರನ್ನು ಕರೆದುಕೊಂಡು ಬಂದು ಅಲ್ಲಿ ಬಿಟ್ಟು ಹೋಗಿಬಿಡುತ್ತಾನೆ. ಸರಿ, ಇಷ್ಟೆಲ್ಲ ಆಗ್ತಾ ಉಂಟು. ತಕ್ಷಕನಿಗೆ ಹಾಗಾದರೆ ಅವನು ಒಳ್ಳೆಯ ಸರ್ಪನೇ ಆಗಿದ್ದಾನೆ. ಅದನ್ನೇ ಏನು ನೋಡಬೇಕಾದರೆ ಅವನಿಗೆ ಒಂದು ಭಗವಂತನ ಒಂದು ಪ್ರೇರಣೆಯಿಂದಾಗಿ ಅವನನ್ನು ಯದ್ಯಪಿ ಪರೀಕ್ಷಿತನು ಮೊದಲೇ ತಾನು ದೇಹ ಬಿಟ್ಟು ಬಿಡುತ್ತಾನೆ, ಆದರೂ ಕೂಡ ಅವನ ಒಂದು ಲೋಕನಿಮಿತ್ತವಾಗಿ ತಕ್ಷಕ ಕಚ್ಚುವ ಹಾಗೆ ಅಲ್ಲೇ ಆಗಿರುವಂಥದ್ದು ದೃಶ್ಯ ಆಗಿರುವಂಥದ್ದು. ಆದರೆ ತಕ್ಷಕ ಒಳ್ಳೆಯ ಜೀವಿ ಆಗಿರುತ್ತಾನೆ, ಅವನ ರಕ್ಷಣೆ ಆಗಬೇಕು. ಹೇಗೆ ಅನ್ನಬೇಕಾದರೆ ಈ ಸಮಯಕ್ಕೆ ಸರಿಯಾಗಿ ವಾಸುಕಿ ಮೊದಲೇ ಸೂಚನೆ ಮಾಡಿಬಿಡುತ್ತಾನೆ, ಸರ್ಪಕ್ಕೆ ನೀನು ಹೋಗಿ ಆ ಯಾಗವನ್ನು ನಿಲ್ಲಿಸಬೇಕೆಂಬುದಾಗಿ. ಅದೇ ರೀತಿ ಆಸ್ತಿಕ ಬರುತ್ತಾನೆ. ನೋಡಿ, ಅವನ ತಪಸ್ಸಿನ ಶಕ್ತಿ ಎಷ್ಟು ಬೇಕಾದರೆ ಒಂದು ಯಾಗ ಆಗ್ತಾ ಉಂಟು. ಯಾಗದಲ್ಲಿ ಯಾವುದೇ ಕಾರಣಕ್ಕೂ ಯಾಗವನ್ನು ಅರ್ಧದಲ್ಲಿ ನಿಲ್ಲಿಸುವಂಥ ಕ್ರಮ ಇಲ್ಲವೇ ಇಲ್ಲ, ಅದನ್ನು ಪೂರ್ಣ ಮಾಡಬೇಕೆಂಬ ನಿಯಮ ಇರುವಂಥದ್ದು. ಆದರೆ ಆಸ್ತಿಕನ ಸಾಮರ್ಥ್ಯ ಬೇಕಾದರೆ ನೇರವಾಗಿ ಹೇಳಿದರೆ ರಾಜ ಒಪ್ಪುವುದಿಲ್ಲ. ಅವನು ಒಪ್ಪಿಗೆ ಪಡೆದು ಯಾಗವನ್ನು ನಿಲ್ಲಿಸಬೇಕು. ತಾನು ನೇರ ಹೇಳಿದರೆ ಅದಕ್ಕೆ ಯಜ್ಞಕ್ಕೆ ಅಪಚಾರ ಆಗ್ತದೆ. ಹಾಗಾದರೆ ಯಜಮಾನ ಮೂಲಕನೇ, ಅಂದರೆ ಆ ಜನಮೇಜಯ ಮೂಲಕನೇ ಯಾಗವನ್ನು ನಿಲ್ಲಿಸಬೇಕು. ಹೀಗೆಲ್ಲ ಯೋಚನೆ ಮಾಡಿ ತಾನು ಸರ್ಪಗಳ ಆಗಮನ ಆಗ್ತಾ ಉಂಟು. ಅದರಲ್ಲಿ ಹೋಮದಲ್ಲಿ ಬೀಳ್ತಾ ಇದ್ದಾರೆ. ತಕ್ಷಕ ಬರುವಂಥ ಸಮಯದಲ್ಲಿ ಸರಿಯಾಗಿ ನೋಡಿಕೊಂಡು ಆಸ್ತಿಕ ಈ ವಾಸುಕಿಯ ತಂಗಿಯ ಮಗನಾದಂತಹ ಆಸ್ತಿಕಲಿಗೆ ಬರುತ್ತಾನೆ. ಅವನು ಬಂದು ನೇರವಾಗಿ ಕೇಳಿದಾಗ ಯಾವುದೇ ಕಾರಣಕ್ಕೂ ಯಾವುದೇ ರಾಜರು ಇರಬಹುದು ಅಥವಾ ಬೇರೆ ಯಾರು ಇದ್ದರೂ ಕೂಡ ಕೊಡುವುದಿಲ್ಲ. ಮೊದಲಿಗೆ ಅವರಿಗೆ ಹೊಗಳಬೇಕು. ಹೊಗಳಿದಾಗ ಅವ್ರಿಗೆ ತುಂಬ ಖುಷಿ ಆಗ್ತದೆ. ಕೊನೆಗೆ ಬಂದಂತಹ ಈ ಆಸ್ತಿಕ ತಾನು ವಿಶೇಷವಾದಂತಹ ಹೊಗಳಿಕೆಯನ್ನು, ಅಂದರೆ ರಾಜನಿಗೆ ಹಾಗೆಯೇ ಆ ರಥಿಗಳಿಗೆ ಎಲ್ಲರನ್ನೂ ಕೂಡ ಹೊಗಳುತ್ತಾನೆ. ಹೊಗಳಿದಾಗ ಅವರು ಸಂತೋಷಗೊಂಡು ಹೇಳುತ್ತಾರೆ, ನಿನಗೆ ಏನು ವರ ಬೇಕು ಕೇಳು ಅಂತ ಕೇಳಿದಾಗ ಆ ಆಸ್ತಿಕ ಹೇಳುತ್ತಾನೆ, ನಾನು ಕೇಳುವಂತಹ ವರ ನಿಮಗೆ ಬಾಧಕ ಆಗಿದ್ದರೂ ಕೂಡ ನೀವು ಕೊಡಲಿಕ್ಕೆ ತಯಾರಿರಬೇಕು ಕೇಳಿದಾಗ ಅದಕ್ಕೆ ಅವರು ಒಪ್ಪಿಕೊಳ್ಳುತ್ತಾರೆ. ಯಾಕೆಂದರೆ ಅವನು ರಾಜನಿಗೆ ಹೇಳುವಂತಹ ಮಾತು, ನನಗೆ ಅದು ಕೊಡಲಿಕ್ಕೆ ಆಗದಿದ್ದೂ ಸಮಸ್ಯೆ ಇಲ್ಲ, ನಾನು ಹೇಗಾದರೂ ಮಾಡಿದನ್ನು ನನ್ನ ಜೀವ ಒತ್ತಿಟ್ಟಾದರೂ ಅದನ್ನು ನಾನು ಕೊಟ್ಟೆ ಕೊಡ್ತೇನೆ ಅಂತ ಅವನು ಪ್ರತಿಜ್ಞೆ ಮಾಡುತ್ತಾನೆ. ಸಿಕ್ಕಿದ್ದೇ ಅವಕಾಶ ನೇರವಾಗಿ ಆಸ್ತಿ ಕೇಳಿಬಿಡುತ್ತಾನೆ. ಏನೆಂದರೆ ನೋಡಿ, ಇಷ್ಟೆಲ್ಲ ಈ ಆಸ್ತಿಗೆ ಕೇಳುವಂತಹ ಪ್ರಸಂಗ, ಆ ಕಡೆಯಿಂದ ತಕ್ಷಕ ಬೀಳ್ತಾ ಇದ್ದಾನೆ, ಇಷ್ಟೆಲ್ಲ ಆಗ್ತಾ ಉಂಟು. ಆ ಸಮಯದಲ್ಲಿ ಈ ಜನಮೇಜಯ ಹೇಳುವಂತಹ ಮಾತು, ನೀನು ಕೇಳಿದನ್ನು ಕೊಡುತ್ತೇನೆ ಎಂಬುದಾಗಿ. ನೋಡಿ, ಯಜ್ಞ ಮಾಡುವಂತಹ ಋಷಿಗಳಲ್ಲಿ ಅಥವಾ ಮುನಿಗಳಲ್ಲಿ ಎಷ್ಟು ಸಾಮರ್ಥ್ಯ ಬೇಕಾದರೆ ಮುಂದೆ ಆಗುವಂಥ ಘಟನೆಯನ್ನು ಅವರು ಮೊದಲೇ ತಿಳಿದಿರುತ್ತಾರೆ. ಅವರು ಹೇಳುತ್ತಾರೆ, ಜನಮೇಜಯ ಬಂದಂತಹ ವ್ಯಕ್ತಿ ಆಸ್ತಿಕೆಂಬವನು ಹೌದು, ಒಳ್ಳೆಯ ತಪಸ್ವಿಯೇ ಹೌದು. ಅದು ಒಂದು ವಿಚಾರ ನೆನಪಿಟ್ಟುಕೋ, ಅವನಿಗೆ ಕೇಳುವಂತಹ ವರ ತುಂಬ ಘೋರವಾಗಿರುತ್ತದೆ. ಯೋಚಿಸಿ ನೀನು ಕೊಡಬೇಕಾದರೆ ಯೋಚನೆ ಮಾಡಿ ಕೊಡುವಂತೆ ಕೇಳುತ್ತಾನೆ. ಆದರೆ ಜನಮೇಜಯ ಹಾಗೆ ಮಾಡುವುದಿಲ್ಲ. ನೋಡಿ, ಈ ದೃಶ್ಯಗಳು ನಮಗೆ ಅಲ್ಲಲ್ಲೇ ಸಿಗುತ್ತದೆ ಪ್ರತಿ ಸಂದರ್ಭದಲ್ಲೂ ಕೂಡ. ಅಂದರೆ ಉದಾಹರಣೆಗೆ ಬಲಿಯ ಯಾಗದಲ್ಲೂ ಕೂಡ ಹಾಗೆ ಆಯಿತು. ವಾಮನ ಬಂದು ತಾನು ವರವನ್ನು ಕೇಳಿಕೊಂಡಾಗ ಅಲ್ಲೂ ಕೂಡ ಕೊಡ್ಲಿಕ್ಕೆ ದಾನ ಕೊಡ್ಲಿಕ್ಕೆ ಮುಂದಾಗುತ್ತಾನೆ. ಆ ಸಮಯದಲ್ಲೂ ಕೂಡ ಶುಕ್ರಾಚಾರ್ಯರದ್ದು ಬೇಡ, ಇದು ತಪ್ಪಾಗ್ತದೆ ಅಂತ ಮೊದಲು ಸೂಚನೆ ಮಾಡ್ತಾರೆ. ಅಂದರೆ ಅವರಿಗೆ ಏನೆಂದರೆ ಯಾಗ ಮಾಡಬೇಕಾದ್ರೆ ಏನೋ ಒಂದು ಸೂಚನೆ ಮಾಡ್ತಾರೆ, ಇದು ಯಾಗ ನಿಲ್ಲುವ ಹಾಗೆ ಉಂಟು ಎಂಬ ಸೂಚನೆ ಬರುತ್ತದೆ. ಆ ಸೂಚನೆ ಇಟ್ಟುಕೊಂಡೇ, ಅಂದರೆ ಅವರಲ್ಲಿ ಅಷ್ಟು ಸಾಮರ್ಥ್ಯ ಅವರಲ್ಲಿ ಉಂಟು. ಆ ಸೂಚನೆ ನೋಡಿಕೊಂಡು ಹೇಳುತ್ತಾರೆ, ನೋಡು, ಈ ವರದಿಂದ ಏನೋ ಒಂದು ನೀನು ಮಾಡುವ ದಾನದಿಂದಾಗಿ ಏನೋ ಒಂದು ಸಮಸ್ಯೆ ಆಗ್ತಾರೆ, ಯೋಚಿಸುವಂತೆ ಅವರು ಮೊದಲಿಗೆ ಮುಂದೆ ಅವರು ಸೂಚನೆ ಕೊಡುತ್ತಾರೆ. ಯಾಕಂದರೆ ಅವರು ಮಾಡುವಂತಹ ಕಾರ್ಯ ಅದು ಅದ್ದಲ್ಲಿ ನಿಂತರೆ ತನ್ನಿಂದ ಅದ್ದಲ್ಲಿ ನಿಲ್ಲಬಾರದು. ಮತ್ತೇನೆಂದರೆ ಯಜಮಾನನೇ ಮಾಡುವಂತಹ ಆ ತಪ್ಪು ಕೆಲಸ, ಅದರಿಂದಾಗಿ ಅದು ನಿಲ್ಲುವುದು ಎಂಬಂತಹ ಒಂದು ಸೂಚನೆ ಮಾಡೋಕ್ಕೋಸ್ಕರನೇ ಆ ಋತುಗಳು ಆ ರೀತಿ ಸೂಚನೆ ಮಾಡುತ್ತಾರೆ. ಪಕ್ಕದಲ್ಲೂ ಕೂಡ ಹಾಗೆ ಆಯಿತು. ಕೊನೆಗೆ ಜನಮೇಜಯನಲ್ಲಿ ಆ ಆಸ್ತಿ ಕೇಳಿಕೊಳ್ಳುತ್ತಾನೆ, ಈ ಸರ್ಪ್ಯಾಗ ಇಲ್ಲೇ ನಿಲ್ಲಬೇಕು ಎಂಬುದಾಗಿ. ಆವಾಗ ಜನಮೇಜನಿಗೆ ಮೊದಲಿಗೆ ಅವನು ಹೇಳುತ್ತಾನೆ, ಇಲ್ಲ ನಿನಗೆ ಏನು ಬೇಕು ಈ ವರ ಬಿಟ್ಟು ಬೇರೆ ಏನು ಬೇಕಿದ್ದು ವರ ಕೇಳಿಕೊಂಡಾಗ ಅವನು ಬೇಡ ಹೇಳ್ತಾನೆ, ನನಗೆ ಈ ಯಾಗ ನಿಲ್ಲಬೇಕೆಂದು ಕೇಳಿಕೊಂಡಾಗ ಕೊನೆಗೆ ಆ ಜನಮೇಜನಿಯೂ ಕೂಡ ಒಳ್ಳೆ ರೀತಿ ಮನವರಿಕೆ ಮಾಡ್ತಾನೆ. ಏನೆಂದರೆ, ನೋಡು, ನೀನು ಹೇಳಿದ ಹಾಗೆಯೇ ನಿನ್ನ ಉದ್ದೇಶ ಏನು ನೋಡಬೇಕಾದರೆ ಸರ್ಪಗಳು ಸಾಯಬೇಕೆಂಬುದಾಗಿ. ನೋಡು, ನಿನಗೊಂದು ವಿಚಾರ ಹೇಳುತ್ತೇನೆ, ಈ ಸರ್ಪಗಳಿಗೆ ಸಾವು ಮೊದಲೇ ಬಂದಿತ್ತು. ಯಾಕೆಂದರೆ ಆ ಸರ್ಪಗಳೇ ಹಿಂದೆ ತಾವು ತಪ್ಪು ಮಾಡಿಕೊಂಡು ತಮ್ಮ ತಾಯಿಯಿಂದಾಗಿ ಈ ಶಾಪನ ಪಡೆದುಕೊಂಡಿರುತ್ತಾರೆ. ಏನೆಂದರೆ, ನೀವು ಎಲ್ಲರೂ ಕೂಡ ನಿಮ್ಮ ಇಡೀ ಕುಲವೇ ನಾಶವಾಗಲಿ ಎಂಬಂತಹ ಒಂದು ಶಾಪನ ಕೊಟ್ಟಿರುತ್ತಾರೆ. ಆದರೆ ಕೊಡಬೇಕಾದರೆ ಆ ತಾಯಿ ತನ್ನ ತಾಯಿ ಎಷ್ಟು ಯೋಚನೆ ಮಾತನಾಡಬೇಕಾದರೆ, ಇದರಲ್ಲಿ ಯಾರು ದುಷ್ಟರಿದ್ದಾರೋ ಅವರ ಸಾವು ಮಾತ್ರ ಆಗಲಿ ಎಂಬಂತಹ ಒಂದು ಶಾಪ ಕೊಟ್ಟಿರುವಂಥದ್ದು. ಈಗ ನೀನು ಇಲ್ಲಿಯವರೆಗೆ ಯಾಗವಾಯಿತು, ಇನ್ನು ತಕ್ಷಕ ಬರ್ತಾ ಇದ್ದಾನೆ, ಇವನ ಹಿಂದೆ ಎಲ್ಲರೂ ಕೂಡ ದುಷ್ಟರೆಲ್ಲರೂ ಕೂಡ ನಾಶವಾಗಿದ್ದಾರೆ. ಇನ್ನು ಮುಂದೆ ಉಳಿದಂತಹ ಪ್ರತಿಯೊಂದು ಸರ್ಪಗಳೂ ಕೂಡ ಅದು ಒಳ್ಳೆಯ ಸರ್ಪಗಳೇ, ಅದರಿಂದಾಗಿ ಅವುಗಳ ರಕ್ಷಣೆ ಆಗಲೇಬೇಕು. ನೀನು ಯಾವುದೇ ಕಾರಣಕ್ಕೂ ಸರ್ಪಯಾಗವನ್ನು ಮುನ್ನಿಸಬೇಡ ಎಂಬುದಾಗಿ ಹೇಳಿದಾಗ ಕೊನೆಗೆ ಜನಮೇಜನಿಗೂ ತಾನು ಮನವರಿಕೆ ಆಗಿ ತಾನು ನಿಲ್ಲಿಸುತ್ತಾನೆ. ಒಟ್ಟು ತಾತ್ಪರ್ಯ ನೋಡಬೇಕಾದರೆ, ಒಂದು ರಾಜನ ಯಾಗವನ್ನು ತನ್ನ ಉದ್ದೇಶವನ್ನು ಬದಿಗೊತ್ತು
ತಾನು ವರವನ್ನು ಕೊಡುವಂತಹ ದಾನವನ್ನು ಕೊಡುವಂತಹ ಒಂದು ಮಹತ್ವ, ಇನ್ನೊಂದು ಆಸ್ತಿಕನ ಸಾಮರ್ಥ್ಯ. ಈ ಎರಡು ನಮಗೆ ಈ ವಿಚಾರ ನಮಗೆ ನಾವು ನೋಡಬೇಕು. ಒಂದು, ನಾವು ತಪಸ್ಸು ಮಾಡಿದರೆ ಏನನ್ನೂ ಮಾಡಲಿಕ್ಕೂ ಸಾಧ್ಯ ಎಂಬುದಕ್ಕೆ ಈ ಆಸ್ತಿಕ ಉದಾಹರಣೆ. ಆದರೆ ನಾವು ಜೀವನದಲ್ಲಿ ಯಾವ ರೀತಿ ಇರಬೇಕೆಂಬುದನ್ನು ತೋರಿಸಿಕೊಟ್ಟವನು ಜನಮೇಜಯ. ತನ್ನ ಉದ್ದೇಶ ನೋಡಬೇಕಾದರೆ ತನ್ನ ತಂದೆಗೆ ಸಾವಿ ಕಾರಣದಂತಹ ಸರ್ಪಗಳ ನಾಶವಾಗಬೇಕು ಅಂತ ಅವನ ಉದ್ದೇಶ. ಆದರೆ ಅದನ್ನು ಕೂಡ ಒಂದು ಮಾತನ್ನು ಕೊಟ್ಟಾಗ ಅದನ್ನು ತಾನು ಈಡೇರಿಸಬೇಕು. ಆ ಕಾರಣಕ್ಕೋಸ್ಕರ ತನ್ನ ಮಾತಿಗೋಸ್ಕರವಾಗಿ ಏನೆಂದರೆ ವರ ಕೊಡುತ್ತೇನೆ ಅಂತ ಮಾತು ಕೊಟ್ಟಿದ್ದಾನೆ, ಅದಕ್ಕೆ ಸರಿಯಾಗಿ ತನ್ನ ಉದ್ದೇಶವನ್ನು ಕೂಡ ಬದಿಗೊತ್ತಿ ತಾನು ದಾನ ಮಾಡುತ್ತಾನೆ. ಅಂದರೆ ಮುಖ್ಯವಾಗಿ ನಾವು ನಮಗೋಸ್ಕರ ಏನೇ ಮಾಡಿದರೂ ಕೂಡ ಇನ್ನೊಬ್ಬರಿಗೆ ಅದು ಒಳ್ಳೆಯದಾಗ್ತದೆ ನಾವು ನೋಡಿದಾಗ ಆ ಸಮಯದಲ್ಲಿ ನಮ್ಮ ಕಾರ್ಯವನ್ನು ಕೂಡ ನಾವು ಬದಿಗೆ ಒತ್ತಿ ನಾವು ಅದನ್ನು ಏನೋ ಒಂದು ಒಳ್ಳೆಯ ಕಾರ್ಯವಾಗಲಿಕ್ಕುಂಟು ಎಂಬ ಚಿಂತನೆ ಮಾಡಿಕೊಂಡಾಗ ನಮ್ಮ ಕಾರ್ಯದಲ್ಲಿ ಬರುವಂಥ ಫಲವನ್ನು ಭಗವಂತ ಕೊಡ್ತಾನೆ. ಹಾಗೆಯೇ ಇನ್ನೊಂದು ಕಾರ್ಯ ಅಲ್ಲಿ ಆಗ್ತಾರೆ, ಅದರಿಂದಾಗಿ ನಮಗೆ ಒಳ್ಳೆಯ ಫಲ ನಮಗೆ ಬರ್ತಾರೆ. ಉದಾಹರಣೆಗೆ ಇಲ್ಲೇ ಜನಮೇಜಯನು ಕೂಡ ಹಾಗೆ ಆಯಿತು. ಏನೆಂದರೆ ಅವನ ಕಾರ್ಯದಲ್ಲಿ ಸರ್ಪಯಾಗ, ಅದರಲ್ಲಿ ಒಳ್ಳೆಯ ಫಲವನಿಗೆ ಸಿಕ್ಕಿತು, ದುಷ್ಟ ಸರ್ಪಗಳ ಸಂಹಾರವಾಯಿತು. ಇನ್ನೊಂದು ನೋಡಬೇಕಾದ್ರೆ ಅವನು ಕೇಳನ್ನು ಕೊಟ್ಟಿದ್ದಾನೆ ಎಂಬುದನ್ನು ಅದರಿಂದಲೂ ಕೂಡ ಅವನಿಗೆ ಫಲ ಬಂತು. ಹೀಗೆ ಒಂದು ಕಾರ್ಯದಲ್ಲಿ ನಾವು ಮಾಡ್ತಿರ್ಬೇಕಾದ್ರೆ ತೊಡಕು ಬಂದಾಗ ಅದರಲ್ಲಿ ಇನ್ನೊಂದು ಏನೋ ಒಂದು ಕಾರ್ಯವಾಗಲಿಕ್ಕುಂಟು, ಇದು ಭಗವಂತನ ಸಂಕಲ್ಪ. ಅದನ್ನು ನಾವು ಚಿಂತೆ ಮಾಡಿಕೊಂಡು ಆ ಬಂದಂಥ ಕಾರ್ಯವನ್ನು ಮಾಡಿದಾಗ ನಮಗೆ ಭಗವಂತ ಎರಡೂ ಫಲವನ್ನು ಕೊಡಿಸ್ತಾ ಎಂಬುದಕ್ಕೆ ಈ ಜನಮೇಜಯ ಒಳ್ಳೆಯ ಉದಾಹರಣೆ ಆಗಿದ್ದಾನೆ. ಹೀಗೆ ಆ ಆಸ್ತಿಕನ ಉಪಾಖ್ಯಾನವನ್ನು ಮುಗಿಸಿ ತಾನು ಮುಂದೆ ಆ ಮಹಾಭಾರತದಲ್ಲಿ ಇನ್ನೂ ಬೇರೆ ಬೇರೆ ಅಪೂರ್ವವಂಥ ಉಪಾಖ್ಯಾನಗಳನ್ನು ಹೇಳ್ಕೊಂಡು ಹೋಗ್ತಾರೆ. ಅದನ್ನು ನಾವು ಮುಂದೆ ನೋಡೋಣ ಅಂತ ಹೇಳ್ತಾ ಕೃಷ್ಣ ಅರ್ಪಣಮಸ್ತು.